ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ಆರಾಮದೀನಿ, ನೀವು ಆರಾಮದೀರ ಅಂತ ತಿಳ್ಕೊಂಡೀನಿ. ಇವಾಗ ಬ್ಯಾಸ್ಗೆ ಬಂತಲ್ಲ, ಸೊ ಏನಾರ ನಾವು ಹಪ್ಪಳ ಅದು ಮಾಡ್ಕೋಬೇಕಂದ್ರೆ ಈ ಟೈಮ್ದಾಗ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದಿಷ್ಟು ಸಾಬುದಾನಿ ಹಪ್ಪಳ ಮಾಡಿದ್ರೆ ಆಯ್ತು ಅಂತ ಹೇಳಿ ಸಾಬುದಾನಿ ಹಪ್ಪಳ ಮಾಡತ್ತೀನಿ. ಒಂದು ಬಟ್ಲಷ್ಟು ಸಾಬುದಾನಿ ತೊಗೊಂಡು ಮಿಕ್ಸಿಗೆ ಹಾಕೋರಿ. ಇನ್ಸ್ಟಂಟಾಗಿ ಮಾಡ್ಬೋದು ಇದು ಪಟ್ನ. ನಾವು ನೆನೆ ಇಟ್ಟು ಅದು 2 ಅವರ್ಸ್ ಬಿಟ್ಟು ಹಿಂಗೇನೂ ಇಲ್ಲ, ಡೈರೆಕ್ಟಾಗಿ ಸಾಬುದಾನಿ ತೊಗೋರಿ. ಸಾಬುದಾನಿ ಒಂದು ಬಟ್ಲಷ್ಟು ಅದು ಮಿಕ್ಸಿಗೆ ಹಾಕ್ಕೊಂಡೇವು ಜರಡಿ ಮಾಡಿರಿ, ಅಂದ್ರೆ ಸಾನ್ಸ್ಗೋರಿ. ಸಾನ್ಸಿ ಸ್ವಲ್ಪ ಇಷ್ಟು ಉಳಿತೈತಲ್ಲ ಮತ್ತು ಇನ್ನೂ ಮಿಕ್ಸಿಗೆ ಹಾಕೋರಿ. ಅಂದ್ರೆ ಕಾಳು ಉಳಿಬಾರ್ದದು, ಅಂದರೆ ಗಂಟಾಗ್ಬಿಡುತ್ತೆ. ಅದಕ್ಕೆ ಸಾನ್ಸ್ಕೊಂಡ್ವಿ ಅಂದ್ರೆ ನೀಟಾಗಿ ಬರ್ತದು ಹಪ್ಪಳ. ನಾ 2 ಸಲ ಮಿಕ್ಸಿಗೆ ಹಾಕ್ಕೊಂಡೆ. ನಾನು 2 ಬಟ್ಲ ಸಾಬುದಾನಿ ತೊಗೊಂಡಿನಿ. 1 ಬಟ್ಲ 2 ಬಟ್ಲಷ್ಟು ಸಾಬುದಾನಿ ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋದಾಗ ತೋರಿಸಿದಾಗ ಈಗ ಒಂದು ಬಾಣಲೆ ಇಟ್ಕೊಂಡು, ಒಂದು ಬೋಗಣಿ ಅಂತೀವಲ್ವ ಅದನ್ನ ಇಟ್ಕೊಂಡು, ಮಿನಿಮಮ್ 1 ಬಟ್ಲಕ್ಕೆ 4 ಬಟ್ಲಷ್ಟು ನೀರು ಹಾಕಬೇಕು. 1 ಬಟ್ಲಕ್ಕೆ 1 ಬಟ್ಲ ಏನು ಸಾಬುದಾನಿ ಹಿಟ್ಟಿಗೆ 4 ಬಟ್ಲಷ್ಟು ನೀರು ಹಾಕಬೇಕು. ಅಳತಿ ತಿಳಿತಲ್ಲ ಫ್ರೆಂಡ್ಸ್. 1 ಬಟ್ಲ ಸಾಬುದಾನಿ ಪೌಡ್ರ್ ತೊಗೊಂಡ್ರೆ 4 ಬಟ್ಲಷ್ಟು ನೀರು ಕಾಯಕ್ಕೆ ಇಡಬೇಕು. ಈಗ ನಾ 2 ಬಟ್ಲ ತೊಗೊಂಡಿನಿ, 8 ಬಟ್ಲಷ್ಟು ನೀರಿಟ್ಟೀನಿ. ಈಗ ನೀರು ಕಾಯಕ್ಕಿಟ್ಟೀನಿ. ನೀರು ಸಣ್ಣ ಗುಳಿ ಬರಹತ್ತವ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಪುಡಿ ಹಾಕ್ಕೊತೀನಿ. ಇದಕ್ಕೆ ಸೋಡಾ ಪುಡಿ ಹಾಕಿದೆ. ಇದು ಎಕ್ಸ್ಟ್ರಾ ಸೋಡಾ ಪುಡಿ ಹಾಕಿನಿ, ಯಾಕಂದ್ರೆ ಸ್ವಲ್ಪ ಪಳ್ಳು ಬೇಕಂತ ಹೇಳಿ. ನೀರು ಕಾದಿದೆ. ಈಗ ಏನು ಮಾಡೋಣ ಅಂದ್ರೆ, ನಾವೇನು ಮೊದಲು ಅದು ಮಿಕ್ಸಿಗೆ ಹಾಕ್ಕೊಂಡು ಸಾಬುದಾನಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬ್ಯಾಟರ್ ಟೈಪ್ ರೆಡಿ ಮಾಡ್ಕೊಂಡಿದ್ವಲ್ಲ, ವಿಡಿಯೋನ್ಯಾಗ ತೋರಿಸಿನಲ್ಲ ಆ ಟೈಪ ರೆಡಿ ಮಾಡ್ಕೊಂಡಿದ್ದು ಈ ಕುದಿ ನೀರಿಗೆ ಹಾಕಿಬಿಡೋಣ್ರಿ. ಹಾಕಿ ಇದನ್ನ ಏನು ಮಾಡಬೇಕು, ಕೈ ಆಡಿಸ್ತಾ ಇರಬೇಕು, ಅಂದರೆ ತಿರುಗಿಸ್ತಾನೇ ಇರಬೇಕು. ಇದು ಗಂಟು ಆಗ್ತೈತಿ, ಏನೂ ಟೆನ್ಷನ್ ಆಗಬೇಡ್ರಿ. ಹಿಂಗೆ ಗಂಟು ಕಾಣ್ತೈತಿ, ಅದೇನಿಲ್ಲ. ಸ್ವಲ್ಪ ಕುದಿಯಾಕತ್ತಿಂದ ತಾನೇ ಕಾಜಿನ ಟೈಪ ಕರಿಗಿ ಇದಾಗ್ಬಿಡ್ತೈತಿ, ನೀರೊಳಗೆ ಆ್ಯಡ್ ಆಗಿಬಿಡ್ತೈತಿ. ಜೋರು ಫ್ಲೇಮ್ದಾಗ ಮಾಡಿದ್ನಲ್ಲ. ತುಂಬ ಪಳ್ಳು ಬಂದು ಫ್ರೆಂಡ್ಸ್, ಇವು ಹಪ್ಪಳ ಭಾಳ ಚಂದ ಅನ್ನಿಸ್ತು ನನಗೆ. ಎಲ್ಲ ಹಪ್ಪಳಕ್ಕಿಂತ ಇದು ಫೇವ್ರೇಟ್ ಆಯ್ತು ಇವಾಗ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಈ ಮೆಥಡ್. ಮುಂಚೆ ನಾನು ಸಾಬುದಾನಿ ಐತಲ್ಲ ನೆನೆ ಇಟ್ಟು 2 ಅವರ್ಸ್, ಆಮೇಲೆ ನೀರು ಕಾಯಕ್ಕಿಟ್ಟು ಆಮೇಲೆ ಹಿಂಗೆ ತಿರುಗ್ತಿದ್ದೆ. ಇವಾಗ ಇದು ಇನ್ಸ್ಟಂಟಾಗಿ ಈಸಿ ಅನ್ನಿಸ್ತು. ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ, ಏನೂ ಇಲ್ಲ, 1 ಬಟ್ಲಷ್ಟು ಸಾಬುದಾನಿ ತೊಗೊಂಡೆ, ಮಿಕ್ಸಿಗೆ ಹಾಕ್ಕೊಂಡೆ, ನೀರು ಕಾಯಕ್ಕಿಟ್ಟೆ, ಉಪ್ಪು ಹಾಕಿ ಸೋಡಾ ಪುಡಿ ಹಾಕಿ ಸಾಬುದಾನಿ ಪುಡಿ ಹಾಕಿ ಕಲಸಾಕತ್ತೀನಿ.
ಇದು ಭಾಳ ಲೆಲ್ದಿ ಪ್ರೊಸೆಸ್ ಏನಿಲ್ಲ, ಈಸಿ ಐತಿ. ನನಗಂತೂ ತುಂಬ ಈಸಿ ಅನ್ನಿಸ್ತಿದೆ. ಆಮೇಲೆ ಭಾರಿ ಚಂದ ಹಪ್ಪಳ ಬಂದವು ಇವು. ಆದರೆ ಸ್ವಲ್ಪ ಮಾಡೋಕೆ ಏನು ನಾವು ಹಾಕ್ತೀವಲ್ಲ ಮರುದಿನ ತೆಗಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಭಾರಿ ಭಾರಿ, ನೀವು ಕಮೆಂಟ್ ಮಾಡ್ತೀರಿ ನೋಡಿ ತುಂಬ ಚೆನ್ನಾಗಿ ಬಂದೈತೆ ಅಂಥೇಳಿ. ನೀವು ಟ್ರೈ ಮಾಡಿ ಮನ್ಯಾಗ. ಈಗ ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನಾ ಮ್ಯಾಗ್ ತೊಗೊಂಬಂದೀನಿ. ಇಷ್ಟು ಕಾಜಿನ ಟೈಪ್ ಕಾಣತೈತೆ ನೋಡ್ರಿ ಇದು. ಒಂದು ಬಿಳಿ ಅರ್ಬಿಯಾಗ ಕಾಟನ್ ಅರ್ಬಿ ಇರ್ತೈತಲ್ಲ, ಧೋತ್ರರ ಲುಂಗ್ಯರ ಆ ಟೈಪ. ಇಲ್ಲ ಟ್ರಾನ್ಸ್ಪರೆಂಟ್ ಹಾಳೆ ಐತಂದ್ರೆ ಟ್ರಾನ್ಸ್ಪರೆಂಟ್ ಹಾಳೆಯಾಗೂ ಹಾಕೋಬೋದು. ಬಟ್ ಬಟ್ಟೆ ಸೀರೆ ಒಳಗೆ ಹಿಂಗೆ ಹಾಕಿದ್ರೆ ಈಸಿ ಬಿಸ್ತಾವೆ ಹಿಂಗೆ ಅಂತ ಹೇಳಿ ಅದಕ್ಕೆ ನಾವು ಅರ್ಬಿ ಒಳಗೆ ಹಾಕಾಕತ್ತೀನಿ. ಬಿಳಿ ಲುಂಗಿ ತೊಗೊಂಡಿನಿ, ಅದ್ರಾಗ ಹಾಕಾಕತ್ತೀನಿ ನಾನು. ನಿಮಗೆ ಇವು ಟ್ರಾನ್ಸ್ಪರೆಂಟ್ ಗತ್ಲೆ ಕಾಣತ್ತವಿಲ್ರಿ, ಇದು ನಾವು ಕಲರ್ ಬೇಕಾದರೂ ಕಲರ್ ಆ್ಯಡ್ ಮಾಡ್ಕೋಬೋದು, ಫುಡ್ ಕಲರ್ನ. ನಾನು ಒಂದಿಷ್ಟು ಲಾಸ್ಟಲ್ಲಿ ಉಳಿಸಿದ್ದೆ, ಅದಕ್ಕೆ ಆರೆಂಜ್ ಕಲರ್ ಆ್ಯಡ್ ಮಾಡಕತ್ತೀನಿ. ಆ್ಯಡ್ ಮಾಡಿಕೊಂಡು ಅದು ಬೇರೆ ಪೇಪರ್ ಹಾಳೆ ಇರ್ತಾವಲ್ಲ ಅದ್ರೊಳಗೆ ಹಾಕೀನಿ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.